ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆನಲ್ಲಿ ಹೇಳ್ತಾರೆ, ನನ್ನ ಬಳಿಗೆ 4 ವಿಧವಾದ ಜನರು ಬರ್ತಾರೆ ಭಕ್ತಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಅಂತ. ಆ 4 ಜನ ಯಾರಂದ್ರೆ, ಚತುರ್ವಿಧ ಭಜಂತೆ ಮಾಂ ಜನಾಃ ಸುಕೃತಿನೋ ಅರ್ಜುನ ಆರ್ತೋ ಜಿಜ್ಞಾಸುರಾತಾತಿ ನಾನೀಚ ಭರತರ್ಷಭ ಅಂತ ಹೇಳ್ತಾರೆ. ಅಂದರೆ ಒಂದೇ ಅವ್ರು ಬಂದ್ಬಿಟ್ಟು ಆರ್ತಃ ದುಃಖಿ, ಅಂದರೆ ಅವರು ತುಂಬ ಲೈಫಲ್ಲಿ ಫ್ರಸ್ಟ್ರೇಟ್ ಆಗಿರ್ತಾರೆ, ಡಿಪ್ರೆಸ್ಡ್ ಆಗಿರ್ತಾರೆ, ಪ್ರಾಬ್ಲಮ್ಸಿಂದ ಕಂಗೆಟ್ಟೋಗಿರ್ತಾರೆ. ಅವರು ಶ್ರೀಕೃಷ್ಣನ ಪಾದ ಕಮಲಗಳಲ್ಲಿ ಶಾಂತಿಯನ್ನು ಅರಸಿ ಬರ್ತಾರೆ. ಎರಡನೇವ್ರು ಬಂದ್ಬಿಟ್ಟು ಜಿಜ್ಞಾಸುಗಳು ಅಂದರೆ ಅವರಿಗೆ ತುಂಬ ಪ್ರಶ್ನೆಗಳಿರುತ್ತೆ, ಕ್ವಶನ್ಸ್ಗಳಿರುತ್ತೆ. ನಾನು ಯಾಕೆ ಇಲ್ಲಿ ಹುಟ್ಟಿದೆ, ಈ ಕರ್ಮ ಅಂದರೆ ಏನು, ಮರ್ಮ ಅಂದರೆ ಏನು, ಮುಂದಿನ ಲೈಫ್ ಇದೆಯಾ, ಹಿಂದಿನ ಲೈಫ್ ಇತ್ತಾ, ಇನ್ನೊಬ್ರು ಯಾಕೆ ಶ್ರೀಮಂತರಾಗಿದ್ದಾರೆ, ತುಂಬ ಜನ ಬಡವರು ಯಾಕಾಗಿದ್ದಾರೆ, ಕಲ್ಲರ್ ಯಾಕೆ ಬೇರೆ ಬೇರೆ ಇದೆ ಮನುಷ್ಯದು, ಬಿಳಿ ಬಣ್ಣ ಯಾಕೆ, ಕಪ್ಪು ಬಣ್ಣ ಯಾಕೆ, ಈ ಥರ ತುಂಬ ಕ್ವಶನ್ಸ್ ಇರುತ್ತೆ. ಅವ್ರಿಗೆ ಇನ್ಕ್ವೈರರ್ಸ್ ಅಂತ ಕರೀತೀವಿ. ಸೊ ಅವರು ಕೃಷ್ಣನ ಹತ್ತಿರ ಎಲ್ಲ ಆನ್ಸರ್ಗೋಸ್ಕರ ಬರ್ತಾರೆ. ಮೂರನೇವು ಬಂದ್ಬಿಟ್ಟು ಐಶ್ವರ್ಯ, ಅಂದರೆ ಲಾಟ್ ಆಫ್ ಡಿಸೈರ್ಸ್ ಇರುತ್ತೆ. ಅವರಿಗೆ ತುಂಬ ಆಸೆಗಳನ್ನ ಪೂರ್ಣ ಮಾಡ್ಕೊಳ್ಳಿಕ್ಕೆ ಅವರಿಗೆ ದುಡ್ಡು ಬೇಕು. ಆ ದುಡ್ಡು ಅಂದರೆ ಲಕ್ಷ್ಮೀಪತಿ ಕೃಷ್ಣ. ಆದ್ದರಿಂದ ಕೃಷ್ಣನ ಹತ್ತಿರ ಲಕ್ಷ್ಮಿಯನ್ನು ಕೊಡು, ಹಣವನ್ನು ಕೊಡು, ನನಗೆ ಈ ಆಸೆಗಳನ್ನ ಪೂರ್ಣ ಮಾಡ್ಕೊಳ್ಳಿಕ್ಕೆ ಅಂತ ಕೇಳಲಿಕ್ಕೆ ಬರ್ತಾರೆ. ಅವರು 3ನೇ ಕ್ಯಾಟಗರಿಯವರು. 4ನೇ ಕ್ಯಾಟಗರಿಯವರು ಬರ್ತಾರೆ, ಅವರು ಜ್ಞಾನಿಗಳು. ಅಂದರೆ ಅವ್ರು ಯಾವಾಗಲೂ ಜ್ಞಾನದ ಅನ್ವೇಷಣೆ ನಡೆಸ್ತಾರೆ. ಅಂದರೆ ಪರಮಸತ್ಯ ಯಾವುದು, ಪರಮಸತ್ಯ ಇದೆಯಾ, ಪರಮಸತ್ಯಕ್ಕೆ ಏನು ಕಾರಣ, ಯಾರು ಕಾರಣ, ದ ಕಾಸ್ ಆಫ್ ಆಲ್ ಕಾಸಸ್, ಅಂದರೆ ಕಾರಣದ ಕಾರಣಕರ್ತ ಯಾರು ಅಂತ ಅವರು ತಿಳಿಯಬಯಸಿರ್ತಾರೆ. ಅವರೆಲ್ಲ ಈ 4ನೇ ಕ್ಯಾಟಗರಿ ಬರ್ತಾರೆ, ಅವರು ಜ್ಞಾನಿಗಳು. ನೀವು ಕೂಡ ಈ 4ರಲ್ಲಿ ಒಬ್ಬರಾಗಿರ್ತೀರ. ನೀವು ಯಾವ ರೀಸನ್ನಿಂದ ಕೃಷ್ಣನ ಭಕ್ತಿಯನ್ನು ಪ್ರಾರಂಭಿಸಿದ್ರೆ ಅಂತ ಕಮೆಂಟ್ ಮಾಡಿ. ಹರೇ ಕೃಷ್ಣ.